ಒನ್ ಡೇ ಮ್ಯಾಚ್ಗಳು ನಡೆಯುವಾಗ ಈ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ನಲ್ಲಿ ಪ್ರೇಕ್ಷಕರ ಕೈಲಿ 4-6 ಅಂತ ಬ್ಲಾಕ್ ಬಸ್ಟರ್ ತರ ಬಾರಿಸಿತ್ತು ಈ ಸಿನಿಮಾ. ಸೊ ಈಗ T20 ಟ್ರೆಂಡ್ ಬಂದಿದೆ, ಆದರೂ ಕೂಡ ಸಿನಿಮಾಗೆ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ. ಸೊ ಇವತ್ತಿಗೆ ಈ ಸಿನಿಮಾ ಅಂದರೆ ಈಗ ರಿಲೀಸ್ ಆಗಿ 26 ವರ್ಷಗಳು ಈಗ ಮರು ರಿಲೀಸ್ ಆಗಿದೆ. ಸೊ ಆದರೂ ಕೂಡ ಪ್ರೇಕ್ಷಕರು ಈ ಸಿನಿಮಾವನ್ನ ಅಪ್ಪಿ ಒಪ್ಕೊಳ್ತಿದ್ದಾರೆ. ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗುರುಕಿರಣ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಸಿನಿಮಾ ಉಪೇಂದ್ರ ಗುರುಕಿರಣ್ ಮಂಜುನಾಥ್ ಜಗನ್ನಾಥ್ ಅವರಿಗೂ ಈ ಸಿನಿಮಾ ಮೊದಲ ಅಕ್ಷರ, ಚಾಂದಿನಿ ಅವ್ರಿಗೂ ಈ ಸಿನಿಮಾ ಸೊ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ನನಗೆ ನನ್ನನ್ನು ಕರ್ನಾಟಕ ಜನತೆಗೆ ನಿಜವಾಗ್ಲೂ ಅಂದರೆ ಪ್ರೊಫೆಷನ್ ಆಗಿ ಮ್ಯೂಸಿಕಲ್ ಇಂಟ್ರೊಡ್ಯೂಸ್ ಮಾಡಿದ ಚಿತ್ರ ಇದು. ಸೊ ಲೈಫಲ್ಲಿ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಚಿತ್ರನ. ಮತ್ತೆ ಇದು ರಿಲೀಸ್ ಆಗಿ ಇಷ್ಟು ಒಂಥರ ಜನ ಇಷ್ಟಪಟ್ಟರು ಅಂತ ಕೇಳೋದು ಒಂಥರ ಖುಷಿ ಆಯಿತು ನನಗೆ. ಅಂದರೆ ಒಂದು ನಂಬಕ್ಕಾಗಿಲ್ಲ, ಯಾಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಅಲ್ಲಿಂದ ವಿಡಿಯೋ ಮಾಡಿದ್ರು, ಫೋಟೋ ಕಳಿಸಿದ್ರು, ಎಂಜಾಯ್ ಮಾಡೋದನ್ನು. ಬಟ್ ಅದು ನನಗೆ ಅಂದರೆ ಏನಕ್ಕೆ ಅಂತ ಅನಿಸ್ತಾ ಇತ್ತು. ಬಟ್ ಆ್ಯಕ್ಚುಲಿ ಒಂದು ಯಾವುದೊಂದು ಚಿತ್ರ ಹೆಂಗೆ ಅಂದರೆ ಒಂದು ಇಷ್ಟಪಟ್ಟರೆ ಅದು ಮ್ಯಾಸು ಎಲ್ಲ ಜನರು ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಮತ್ತೆ ಪ್ರೂವ್ ಆಯಿತು. ಇದರಲ್ಲಿ ಅಫ್ಕೋರ್ಸ್ ನಮ್ಮದೆಲ್ಲ 1 ವರ್ಷದ್ದು ವರ್ಕ್ ಇದೆ. ಆಮೇಲೆ ಈ ಪಿಕ್ಚರಲ್ಲಿ ಥಾಟ್ ಇಟ್ ಸೆಲ್ಫ್ ವಾಸ್ ಡಿಫ್ರೆಂಟು. ಆಮೇಲೆ ಇಡೀ ಟೀಮ್, ನಾನು ಹೇಳೋದು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಅಂತಲ್ಲ, ನಮ್ಮ ವೇಣು ಕ್ಯಾಮರಾಮ್ಯಾನ್ ವೇಣುಗೆ, ಅವ್ರಿಗೆ ಈ ಚಿತ್ರ ಐ ಥಿಂಕ್ ಈಸ್ ಅ ಸಕ್ಸಸ್ಫುಲ್ ಕ್ಯಾಮರಾಮ್ಯಾನ್ ಟುಡೇ. ಸೊ ಅವ್ರಿಗಿದು ಲೈಫ್ ಕೊಟ್ಟಿದೆ. ನಮ್ಮ ಡಿಸೈನರ್ ಗೀಚಿ ಅಂತ ಇದ್ದಾರೆ, ಭೂಷಣ್, ಅವ್ರಿಗಿದು ಇನ್ನು ತುಂಬ ಜನರಿಗೆ ಲೈಫಲ್ಲಿ ಇದು ಮೊದಲ ಅಕ್ಷರ ಅಂತ ಹೇಳ್ತಾರೆ. ಇಟ್ ಈಸ್ ಗಿವನ್ ಎಸ್ ಬಿಗಿನಿಂಗ್ ಟು ಲಾಟ್ ಆಫ್ ಅಂದರೆ ಬಿಗಿನಿಂಗ್ ಕೊಟ್ಟಿದೆ. ಸೊ ಐ ಥಿಂಕ್ ನನಗೆ ಈ ಸಿನಿಮಾ ನನಗೆ ಮರೆಯಲಾಗದಂಥ ಸಿನಿಮಾ. ಆಮೇಲೆ ನನಗೆ ಯೂಶುವಲಿ ಲಕ್ಕಿ, ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲ ಸಾಧಾರಣ ಅಲ್ಲಿ ಒಂದಷ್ಟು ಬಂದಿದೆಲ್ಲ ಐ ಥಿಂಕ್ ಗೆಸ್ ಗಿವನ್ ಮೀ ರಿಯಲಿ ಗುಡ್ ಬೂಸ್ಟ್. ಸರ್, ಇವಾಗ ನಾನು ಅವಾಗಲೇ ಹೇಳ್ತಾ ಇದ್ರೆ ಅಂದರೆ ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ, A4 ಅಂತಂದರೆ ಆ್ಯಪಲ್ ಅಂತ ಹೇಳ್ತಾರೆ. ಆದರೆ ನಮಗೆಲ್ಲ ಸಿನಿ ಪ್ರೇಮಿಗಳಿಗೆ A4 ಅಂತಂದರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಉಪೇಂದ್ರ ಬರ್ತಾರೆ, ನೀವು ಬರ್ತೀರಾ, ಚಾಂದಿನಿ ಅವ್ರು ಬರ್ತಾರೆ ಅಂತ. ನಿಮಗೆ ಅಂದರೆ ಏನು? A ಫಾರ್ ಎವ್ರಿಥಿಂಗ್. ಎವ್ರಿಥಿಂಗ್ ಇರ್ಬೋದು, ಬಟ್ ಎವ್ರಿಥಿಂಗ್ ಅಂತ ಅಲ್ಲಿ ಸ್ಟಾರ್ಟ್ ಆಗೋದು ನಮಗೆ. A ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ನಾನು ಆ ಟೈಮಲ್ಲಿ ಚಿತ್ರರಂಗದಲ್ಲಿ ಮುಂದುವರಿತೀನಿ ಅನ್ನೋ ಕನಸು ಇರಲಿಲ್ಲ, ಯೋಚನೆನೂ ಮಾಡಲಿಲ್ಲ. 2 ಪಿಕ್ಚರ್ ಆಗುವಾಗಲೂ ಅಷ್ಟೇ ಏನೋ ಮಾಡ್ತೀನಿ ಮತ್ತೆ ಊರಿಗೆ ಹೋಗಿ. ನನಗೆ ಅದು ಐ ವಾಸ್ ನಾಟ್ ಟೂ ಕಾನ್ಫಿಡೆಂಟ್ ನಾರ್ ಶ್ಯೂರ್, ಯಾಕೆಂದರೆ ಚಿತ್ರರಂಗದಲ್ಲಿ ಕಂಟಿನ್ಯೂ ಆಗೋದ ಬಿಸ್ನೆಸ್ ಮಾಡೋದ ಅಂತ ಒಂದು ಡೌಟ್ ಇತ್ತು. ಬಟ್ ಮತ್ತೆ B ಆಮೇಲೆ C ಅಂತ ಚಿತ್ರ ಅಂತ ಬಂತು. ಅಲ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಆದೆ. ಚಿತ್ರ ಆದಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಸೊ ನನಗೆ ನನ್ನನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಚಿತ್ರ ಅಂದರೆ ಸೊ ಅದನ್ನು ಲೈಫಲ್ಲಿ ನಾನು ಮರೆತರು ಯಾರು ಮರೆಯೋಕ್ಕಾಗಲ್ಲ. ಸರ್, ಈ ಸಿನಿಮಾ ಒಂದು ಮೈಲಿಗಲ್ಲೇ ಸಾಧಿಸಿದೆ ಸಿನಿಮಾ ರಂಗದಲ್ಲಿ. ಅಂದರೆ ಒಂದು ರೀತಿ ಹೊಸತನ ಇತ್ತು ಸಿನಿಮಾದಲ್ಲಿ, ಫ್ರೆಶ್ ಕಂಟೆಂಟು, ಫ್ರೆಶ್ ಹಾಡುಗಳು. ಸ್ಪೆಷಲಿ ನಾನು ಆವಾಗಲೇ ಒಂದು ಇಂಟ್ರೊಡಕ್ಷನ್ ತಗೊಂಡೆ, ಒನ್ ಡೇ ಮ್ಯಾಚ್ ನಡೆಯುವಾಗ ಜಮಾನ್ದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಅಂತ. ಬಿಕಾಸ್ ಆಫ್ ಯಾಕಂತಂದರೆ ಇದು ಒನ್ ಡೇ ಮ್ಯಾಚ್ ಕೊಣೋ ಜಡೇಜಾ ಆ ಸಾಂಗ್ ಕಾರಣ ನಾನು ಆ ಥರ ಇಂಟ್ರೊಡಕ್ಷನ್ಸ್ ತಗೊಂಡೆ. ಹೇಗೆ ಸರ್ ಅದೆಲ್ಲ? ಇಲ್ಲಿವರೆಗೂ ನಾನು ನೋಡಿದಾಗ ನಾವು ಕ್ರಿಕೆಟ್ ಅಂತ ಬಂದಾಗ ನಾವು ಸಾಂಗ್ ಹಾಕೋದೆ ಇದು ಒನ್ ಡೇ ಮ್ಯಾಚ್ ಕೊಣೋ, ಅದು ಬಿಟ್ಟರೆ ಅದಕ್ಕೆ ಪರ್ಯಾಯ ಅಂತ ಯಾವುದೂ ಹಾಡಿಲ್ಲ ಕನ್ನಡದಲ್ಲಿ. ಸೊ ಹೊಡಿಮಗ ಬಿಡಬೇಡ ಅವನ್ನ ಆ ಥರ ಇದೆ. ಕ್ರಿಕೆಟ್ ಅಂತ ಇಲ್ವಲ್ಲ, ಅದು ಸುಮ್ಮನೆ ಬ್ಯಾಟ್ ಇಟ್ಕೊಂಡು. ಆದರೆ ಕ್ರಿಕೆಟ್ ಅಂತ ಬಂದಾಗ ನಮ್ಗೆಲ್ರಿಗೂ ಇದೇ ನೆನಪಾಗೋದು ಹಾಡು. ಹೆಂಗೆ ಸರ್ ಇದು? ಇಲ್ಲ, ಇದಕ್ಕೆ ಆ್ಯಕ್ಚುಲಿ ಇದು ಲಾಸ್ಟ್, ಇದು ಸ್ವಲ್ಪ ಎಂಡಿಗೆ ಕಡೆ ತನಕ ನಾವು ಒಂದಷ್ಟು ಬೇರೆ ಸಾಂಗ್ ಮಾಡಿದ್ವಿ. ಇದು ಬಂದು ಥಾಟ್ ಕೊಟ್ಟಿದ್ದು ಕ್ರಿಕೆಟ್ ಅನ್ನು ಯೂಸ್ ಮಾಡೋಣ ಅಂತ ಉಪೇಂದ್ರ ಥಾಟ್ ಕೊಟ್ರು. ಆಮೇಲೆ ಒಂದು ಅಡ್ವರ್ಟೈಸ್, ಈಗ ಕ್ರಿಕೆಟ್ ಅನ್ನ ನಮಗೆ ಬರ್ತಾ ಇದ್ದಿದ್ದು, ಕ್ರಿಕೆಟ್ ಬಂದ ತಕ್ಷಣ ಈ ಕಾಟ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕಾಟ. ಈಗ T20 ಲಿಮಿಟೆಡ್, ಯಾಕಂದ್ರೆ ಒಂದು ಇನ್ಸ್ಟೆಂಟ್ ನೆಕ್ಸ್ಟ್ ಓವರ್ಗೆ ಬರುತ್ತೆ. ಮುಂಚೆ ಹಂಗಲ್ಲ, ನಿಮ್ಗೆ ಮಧ್ಯ ಆಗೋಗಿ ಅಡ್ವರ್ಟೈಸ್ಮೆಂಟು, ಎಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತಲ್ಲ. ಆಗ ಬೂಸ್ಟು, ಚಾಕ್ಲೇಟ್, ಯಾವುದು ಕ್ಯಾಡ್ಬರೀಸ್ ಅಡ್ವರ್ಟೈಸ್ಮೆಂಟು. ಸೊ ನಾವು ಈಗ ನಮಗೆ ಫಾರ್ ಎ ಕಾಮನ್ ಮ್ಯಾನ್ ಕ್ರಿಕೆಟ್ ಅಂದ್ರೆ ಅಡ್ವರ್ಟೈಸ್ಮೆಂಟು, ಕ್ರಿಕೆಟ್ ಜೊತೆಗೆ ಹೋಗೋದು, ಕಮೆಂಟ್ರಿ. ಸೊ ಈ ಕಮೆಂಟ್ರಿ ಆ್ಯಡ್ ಮಾಡಿದ್ವಿ ಒಂದಷ್ಟು. ಆಮೇಲೆ ಈ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡಿ ಎಲ್ಲವನ್ನೂ ಚಿತ್ರ ಕ್ಯಾರೆಕ್ಟ್ರಿಗೆ ಇನ್ನೊಂದು ಅರ್ಥದಲ್ಲಿ ರಿಲೇಟ್ ಮಾಡ್ತಾ ಹೋಗೋದು.
ಸೊ ದಿಸ್ ವಾಸ್ ಇದು ಸ್ವಲ್ಪ ಲೇಟಾಗಿ ಇದು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಬರ್ತಾ ಇರುತ್ತಲ್ಲ, ಸೊ ಮಾಡ್ತಾ ಮಾಡ್ತಾ ಬಂದಿದ್ದು. ಮಾಸ್ಟರ್ ಬ್ಲಾಸ್ಟರ್ ಇದ್ರು, ಎಲ್ಲರೂ ಇದ್ರು, ಆದ್ರೆ ಜಡೇಜನ ಯಾಕೆ? ಜಡೇಜಾ ಅಂತ ಮಾಡಿಲ್ಲ ನಾವು. ಇದು ಒನ್ ಡೇ ಮ್ಯಾಚ್ ಕಣೋ ಜಡೇಜಾ. ಹಾ ಇಲ್ಲ, ಇದು ಒನ್ ಡೇ ಮ್ಯಾಚ್ ಕಣೆ ಡಡಾನ್ ಡ್ಯಾವ್ ಅಂತ, ಜಡೇಜಾ ಡಡಾನ್ ಡ್ಯಾವ್ ಅಂತ. ಓಕೆ, ದೆನ್ ಸುಮ್ನೆ ನಗ್ತಾಳೆ ಅನ್ನೋ ಸಾಂಗ್ ಸರ್, ಯಾರ ನಗು ನೋಡಿ ನಿಮ್ಗೆ ಆ ಹಾಡು ಕ್ರಿಯೇಟ್ ಆಗಿ? ಇಲ್ಲ ಸುಮ್ನೆ ನಗ್ತಾಳ, ನಾವು ನಗು ಅಂತಾರೆ, ಆಗ ಲೈನು ಇರ್ಲಿಲ್ಲ. ನಾನು ಆಕ್ಚುಲಿ ಡಮ್ಮಿ ಇದ್ದಿದ್ದು ಹೂಮಳೆ ದರೆಗಿಳಿಗೆ ಅಂತ ಮಾಡಿದ್ದು. ಹೂಮಳೆಯೇ ದರೆಗಿಳಿಯೇ ಹೈಲೈಟ್ ಮಾಡೋಣ. ಆಮೇಲೆ ಇದು ಲೊಕೇಶನ್ ಎಲ್ಲ ಫೈನಲೈಸ್ ಆಯ್ತು ಆಕ್ಚುಲಿ ನಮ್ಮೂರ ಕಡೆನ ಕರ್ಕೊಂಡು ಹೋಗಿದ್ದಾಗ. ಆಮೇಲೆ ಮನೋಹರ್ ಅವರು ಇನ್ನೊಂದು ಸಾಗರವಿ ಅಲೆ ಅಲೆಯೇ ಅಂತ, ಕೋಟೆಗಳೇ ಶಿಲೆ ಶಿಲೆ, ಸಾಗರ ಮತ್ತು ಕೋಟೆ ಜೊತೆಗಿದೆ. ಸೊ ಅಲ್ಲಿಂದ ಮಾಡಿದೆ. ಆಮೇಲೆ ಉಪ್ಪಿಯವರು ಬಂದರು, ಇಲ್ಲ ಯೌವನವೇ ಐಲೈಲು ಹೃದಯಗಳ ಬ್ರೇಕ್ ಫೇಲು ಅಂತ ಕೊಟ್ರು. ಅದರದ್ದು ಸೆಕೆಂಡ್ ಲೈನು ಸುಮ್ಮನೆ ನಗ್ತಾಳೆ ಜಿಮ್ನ ಮಿಂಚ್ತಾವನೆ. ಆಮೇಲೆ ಅದನ್ನ ರಿವರ್ಸ್ ಮಾಡಿ ತುಂಬಾ ರೆಗ್ಯುಲರ್ ಆಗುತ್ತೆ, ಇದು ಬೇಡ ಅಂತ ಉಪೇಂದ್ರ ಅವರು ಹೇಳಿದ್ರು. ಸೊ ಅದನ್ನ ಆ ಕಡೆ ಹಾಕಿದ್ವಿ. ಆಮೇಲೆ ಆಕ್ಸಿಡೆಂಟ್ ಕಡೆಗೆ ಬಂತು. ಆಕ್ಸಿಡೆಂಟ್ ವರ್ಡ್ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಸೌಂಡ್ ಹಾಕಿದ್ವಿ. ದೆನ್ ಮಾರಿಕಣ್ಣು ಹೋರಿ ಮ್ಯಾಗೆ ಸರ್, ಇವತ್ತಿಗೂ ಥಿಯೇಟ್ರಲ್ಲಿ ಆ ಸಾಂಗ್ ಬಂದಾಗ ಇಡೀ ಥಿಯೇಟರ್ ಯಾರು ಸೀಟಲ್ಲಿ ಕೂತಿರ್ಲಿಲ್ಲ, ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ರು ಆ ಸಾಂಗ್ಗೆ. ಸೊ ಅದ್ರ ಬಗ್ಗೆ ಹೇಳೋದು. ಇದು ಕಂಪೋಸಿಂಗ್ ಮಾಡಿದ್ದು ಮತ್ತೆ ಉಪಿಯವರ ಆಫೀಸಲ್ಲಿ ಫುಲ್ ಪಾರ್ಟಿ ಮಾಡಿದ್ವಿ. ಪಾರ್ಟಿ ಮಾಡಿ ಎಲ್ಲರೂ ಸಾಧಾರಣ ಒಂದು ಎಲ್ಲೋ ಮಲ್ಗೋ ಮೂಡಲ್ಲಿ ಇದ್ದಾಗ ಈ ಸಾಂಗ್ ಮಾಡಿದ್ದು. ಈ ಸಾಂಗ್ ಮಾಡಿದ ತಕ್ಷಣ ಎಲ್ಲ ಮತ್ತೆ ಎಲ್ಲ ಎದ್ರು ಒಂದು ಲೆವೆಲ್ಗೆ. ಸೊ ಇದು ಆಗ ಮಾಡಿ ಆಮೇಲೆ ಬಿಟ್ಟಿದ್ವಿ. ಇದು ಆಕ್ಚುಲಿ ಆಮೇಲೆ ಫೈನಲ್ ಸೆಲೆಕ್ಷನ್ ಅಲ್ಲಿ ಮತ್ತೆ ಇದು ಬಂತು. ನಾವು ಮಧ್ಯೆ ಇದು ಬೇಡ ಅಂತ ಬಿಟ್ಟು ಹಾಕಿದ್ವಿ. ಮತ್ತೆ ಫೈನಲ್ ಸೆಲೆಕ್ಷನ್ ಮತ್ತೆ ಈ ಸಾಂಗ್ ಮೇಲೆ ಬಂತು. ಇದು ಲಾಸ್ಟ್ ಮಿನಿಟ್ ಬಿಫೋರ್ ರೆಕಾರ್ಡಿಂಗ್ ಹೋಗೋ ಒಂದ್ ದಿವಸ ಮೊದಲು ಹೇಳಿದ್, ಇಲ್ಲ ಇದು ರತ್ನನ್ ಪದ ಸ್ವಲ್ಪ ಪಾಪ್ಯುಲರ್ ಇರುತ್ತೆ, ಇದು ಮ್ಯಾಚ್ ಆಗತ್ತೆ, ಎಲ್ಲ ಫಾಸ್ಟ್ ಬೇಡ, ಇದನ್ನ ಸ್ವಲ್ಪ ಸ್ಲೋ ಮಾಡೋಣ ಅಂತ. ಸೊ ಆಗ ಈ ಸಾಂಗ್ ಮಾಡಿದ್ವಿ. ಅದು ಹೇಳ್ಕೊಳಕ್ಕೊಂದು ಐ ಥಿಂಕ್ ಜಾಸ್ತಿ ಟೈಮ್ ತಗೊಂಡಿಲ್ಲ ಕಂಪೋಸಿಂಗ್ ಮಾಡೋಕ್ಕೆ. ದಟ್ ವಾಸ್ ಇನ್ಸಿಡೆಂಟ್. ಎರಡು ಚರಣ ಮಾಡಿದೆ. ಆಮೇಲೆ ಅವ್ರ ಪರ್ಮಿಷನ್ ತಗೊಂಡಿದ್ವಿ, ಯಾರು ನಮ್ಮ GP ರಾಜಾರಾಮ್ ಅವ್ರದ್ದು ಪರ್ಮಿಷನ್ ತಗೊಂಡು ಆಮೇಲೆ ಮಾಡಿದ್ವಿ ಸಾಂಗ್ನ. ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತೀವಿ, ಏನಿದು ಹಿಂಗೆಲ್ಲ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಚಾಂದಿನಿ ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾರೆ, ಕಟ್ ಮಾಡಿದ್ರೆ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಗುರುಕಿರಣ್ ಅವರು. ಅದು ನಾವು ಎಕ್ಸ್ಪೆಕ್ಟ್ ಮಾಡ್ದಿರೋ ರೀತಿ ಕ್ಯಾರೆಕ್ಟರ್. ನಾವು ಚಿಕ್ಕ ಹುಡುಗರಲ್ಲಿ ನೋಡಿದಾಗ ಇದು ನೀವು ಅಂತ ಗೊತ್ತಿರಲ್ಲ ನಮ್ಗೆ, ಇಲ್ಲಿ ನೋಡಿದ್ರೆ ಶಾಕಿಂಗ್, ಇದು ಗುರು ಸರ್ ಏನು ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಸರ್ ಹೆಂಗ್ ಒಪ್ಕೊಂಡ್ರಿ ಆ ಕ್ಯಾರೆಕ್ಟರ್ಗೆ? ನಿಮ್ಮನ್ನ ಹೆಂಗ್ ಒಪ್ಸಿದ್ರು? ನಾವು ಟೀಮ್ ತರ ನಾವು ಒಪ್ಕೊಂಡಿದ್ದಲ್ಲ, ಜೊತೆಗಿರ್ತೀವಿ ಗುರು ಅದನ್ನ ಮಾಡಿ ಅಂದ್ರು, ಮಾಡುವ. ನನಗೆ ಆಗ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಎವರ್ಷನ್ ಇತ್ತು ನನಗೆ, ಯಾಕಂದ್ರೆ ಇಲ್ಲ ಮ್ಯೂಸಿಕ್ ಮಾಡೋಣ ಅಂತ ಇದ್ದಿದ್ದು. ಸೊ ಮಾಡಿ ಅಂದ್ರು, ಕರ್ಕೊಂಡೋದ್ರು, ಅದೇ ಡೈಲಾಗ್ ಕೊಟ್ರು, ಡೈರೆಕ್ಟ್ ಶೂಟ್. ಹಂಗೆ ಇಟ್ ವಾಸ್ ನಾಟ್ ದ್ಯಾಟ್ ಪ್ಲಾನ್ಡ್ ಅಂತ ಇಲ್ಲ. ಅದು ಒಂದಂದ್ರೆ ಚಿತ್ರಕ್ಕೆ ಒಬ್ಬ ಹೀರೋ ಅಂತ ಬೇಕು. ಒಂದು ನನಗೆ ಹೇಳಿದ್ರು, ಇಲ್ಲ ಹೀರೋಯಿನ್ ಫಸ್ಟ್ ಇಂಟ್ರೊಡಕ್ಷನ್ಗೆ ನೀವು ಹೀರೋ ಆಗಿರ್ತೀರಾ ಅಂದ್ರು. ಅದು ಬಿಟ್ಟು ಆಕ್ಚುಲಿ ಏನಾಗಿತ್ತು ಅಂದ್ರೆ ಒಂದು ಹೀರೋ ಲುಕ್ಕಿಂಗ್ ಯಾರೋ ಒಬ್ರು ಬೇಕಿತ್ತು, ಅದಕ್ಕೆ ನನ್ನನ್ನು ಹಾಕಿದ್ರು. ಸ್ಟಾರ್ಟಿಂಗ್ ಫಸ್ಟ್ ಡೇ ಆಫ್ ಶೂಟಿಂಗ್ ಅಲ್ಲ, ಅದು ಶೂಟಿಂಗ್ ಶುರು ಆಗಿತ್ತು. ಆಕ್ಚುಲಿ ನಾನ್ ಪಿಕ್ಚರ್ಗೆ ಬರುವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರುವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಆಗ ಇನಿಷಿಯಲ್ ಬೇರೆಯವರು ಇದ್ರು, ಆಮೇಲೆ ನನ್ನನ್ನು ಕರೆದಿದ್ದು. ನಾನು ಬಂದಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಎಷ್ಟು ನನಗೆ ಶೆಡ್ಯೂಲ್, ನಾನು ಬಂದ್ಮೇಲೆ ಫಸ್ಟ್ ಶೆಡ್ಯೂಲ್ ಅಲ್ಲಿ ಇದಾಗಿದ್ದು. ಫೈನಲಿ ಈ ಸಿನಿಮಾ ಎಷ್ಟು ಗಳಿಕೆ ಮಾಡ್ತೋ ಅದರಲ್ಲಿ ಅರ್ಧದಷ್ಟು, ಒಂದು 1/4% ಈ ಸಿನಿಮಾ ಆಡಿಯೋದಲ್ಲೂ ಗಳಿಕೆ ಮಾಡಿರುವಂಥದ್ದು. ಸೊ ಜೊತೆಗೆ ಕಾಂಪಿಟಿಷನ್ ಆಗಿಲ್ಲ, ಜನ್ಮದ ಜೋಡಿ ಅದ್ರ ಜೊತೆ ಬಂದಾಗ ಉಪೇಂದ್ರ ಎಲ್ಲವೂ ಬ್ಯಾಕ್ ಟು ಬ್ಯಾಕ್ ಬಂದಿರೋದಲ್ವಾ, ಓಮೋ ಎಲ್ಲ. ಸೊ 96 ಬಂತು, ಇದಾಗ 2 ವರ್ಷ ಆದ್ಮೇಲೆ ಬಂದಿರೋದು ಇದು. ಸೊ ಆದ್ರೂ ಇದು ತುಂಬಾ ವರ್ಷಗಳ ಕಾಲ ಕೇಳ್ತಾ ಇದ್ರಲ್ವಾ ಸರ್ ಅವಾಗ ಹಾಡುಗಳನ್ನ, ಆ ರೀತಿ ಕಾಂಪಿಟೇಷನ್ ಅದನ್ನೆಲ್ಲ ನೆನಪಿಸ್ಕೊಂಡಾಗ ನಿಮ್ಗೆ ಈಗಲೂ ಎಷ್ಟು ಖುಷಿ ಆಗುತ್ತೆ, ಮತ್ತೆ ಏನಾದ್ರು ಆಗಿನ ಎರಾನೇ ಇಷ್ಟ ಆಗುತ್ತಾ ನಿಮ್ಗೆ? ಇಲ್ಲ, ಮ್ಯೂಸಿಕ್ಕಿಗೆ ಏನ್ ಹೇಳಿ 90s 2000 ಫಸ್ಟ್ ಹಾಫ್, 91 ಇಂದ ಸ್ಟಾರ್ಟ್ ಆಗಿದೆ. ಅದು ಈರಾನೇ ಬೇರೆ. ಅದಕ್ಕೆ ಅದು ಮ್ಯೂಸಿಕ್ ಗಳಿಸೋ ದುಡ್ಡು, ಪಬ್ಲಿಸಿಟಿ, ಆಮೇಲೆ ಜನ ಅದರನ್ನೊಂದು ತರ ನಂತರ ಒಂದು CD ಇದೆ ಅನ್ನೋ ಖುಷಿ ಇದೆಯಲ್ಲ, ನನ್ನ ಹತ್ರ ಈ CD ಇದೆ ಅಂತ ತೋರಿಸೋದು, ನಿನ್ ಕಲೆಕ್ಷನ್ ಏನಿದೆ, ಈಗ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದಾಗ
ಜನ ಒಂದು ಹೇಳೋದು ನಂತರ ಇದಿದೆ, ಆ ಸಾಂಗ್ ಇದೆ, ಈ ಸಾಂಗ್ ಇದೆ ಅಂತ. ಆ ಕಲೆಕ್ಷನ್ ಇಟ್ಕೊಳ್ಳೋದು ಒಂದು ದೊಡ್ಡ, ಈಗ ಪೆನ್ ಡ್ರೈವ್ ಅಲ್ಲಿ ಮನೇಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಬೋದು. ಇದು ಮುಂಚೆ ನನ್ನ ಹತ್ರ ಇದ್ರೆ ಆ ಹಾಡಿದೆ ಅನ್ನೋದು ನನಗೆ ಒಂದು ಪ್ರೈಡ್ ಅದು. ಆಮೇಲೆ ಅಂಗಡಿ ಹೋದ್ರೆ CD ಕ್ಯಾಸೆಟ್ ಅಂಗಡಿ, ಅಲ್ಲಿ ಜನ ಮುತ್ತೋದು, ಇದು ಡಿಮಾಂಡ್ ಫಾರ್ ದ CDಸು. ಆಮೇಲೆ ಕಾರಲ್ಲಿ ಕಾರ್ ಓಪನ್ ಮಾಡಿ ಹಿಂದ್ಗಡೆ ಸ್ಪೀಕರ್ ಹಾಕಿ ಗುದ್ದಿಕೊಂಡು ರೋಡಲ್ಲಿ ಹೋಗೋದು, ರಾಜ್ಯೋತ್ಸವ ಅಥವಾ ಗಣೇಶ ಫೆಸ್ಟಿವಲ್ಗೆ ರೋಡ್ ಸೈಡಲ್ಲಿ ಪೆಂಡಲ್ ಹಾಕಿ ಅಲ್ಲಿ ಸಾಂಗ್ ಹಾಕೋದು, ಅದು ಇವತ್ತು ನೋಡಕ್ಕೆ ಸಿಗಲ್ಲ. ಆಮೇಲೆ ಇವತ್ತು ಹಿಟ್ ಯಾವುದು ಅಂತ ಗೊತ್ತಾಗಲ್ಲ. ಇಟ್ಸ್ ಎವ್ರಿಥಿಂಗ್. ಈಗ ಏನಾಗುತ್ತೆ, ಮ್ಯಾನಿಪುಲೇಟ್ ಮಾಡ್ಬೋದು ಎನಿಥಿಂಗ್. ನಿಮ್ಗೆ ಗೊತ್ತಿದೆ, ಎಲ್ಲರೂ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ನಿಮ್ಗೆ ಯಾವುದು, ಆಮೇಲೆ ಜನರಿಗೆ ಏನಾಗಿದೆ ಅಂದರೆ, ಊಟಕ್ಕಿಂತ ಜಾಸ್ತಿ ನೀವು ಪ್ಲ್ಯಾಟ್ರಲ್ಲಿ ಕೊಟ್ಟರೆ ಜನಕ್ಕೆ ಗೊತ್ತಾಗಲ್ಲ ಯಾವ್ದು ತಗೊಳ್ಳೋದಂತ. ಈಗ ಸಿಸ್ಟಮ್ ಏನಾಗಿದೆ ಅಂದರೆ, ನಿಮಗೆ ಪಿಕ್ಚರ್ಗಳು ಜಾಸ್ತಿ ಎಲ್ಲ ಲ್ಯಾಂಗ್ವೇಜ್ ಇಲ್ಲಿ ಬರುತ್ತೆ. ನಿಮ್ಮ ಫೋನಿಗೆ ಬೇಡ ಅಂದರೂ ಬಂದು ಒಂದಷ್ಟು ಬೀಳ್ತಾ ಇರುತ್ತೆ. ನಿಮ್ಗೆ ಯಾವ್ದು ನೋಡ್ಬೇಕು ಯಾವ್ದು ನೋಡಬಾರ್ದು ಅನ್ನೋ ಕನ್ಫ್ಯೂಷನ್ ಇದೆ. ಆ ನಿರ್ಮಲ ಮನಸ್ಸಿಂದ ನಾವು ಬೇಕು ಅಂತ ದುಡ್ಡು ಕೊಟ್ಟು ಕ್ಯಾಸೆಟ್ ಕೇಳೋದು, ಆ ಜಮಾನ ಅದು ಯಾವತ್ತು ಅದು ಮತ್ತೆ ಬರಕ್ಕೆ ಗೊತ್ತಿಲ್ಲ, ಮತ್ತೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸದ್ಯದಲ್ಲಿ ಬರಲ್ಲ. ಈ ಸಿನಿಮಾದಲ್ಲಿ ರಾಜಕೀಯ ವ್ಯಕ್ತಿಗಳ ನಗ್ನ ಸತ್ಯಗಳನ್ನ ತೋರಿಸೋ ಮೂಲಕ ಏಟನ್ನ ಕೊಟ್ಟಿದ್ರು ಉಪೇಂದ್ರ. ಈಗ ಏಟು ಬರ್ತಿದೆ ಅಂತ ಚಾಂದಿನಿ ಅವರು ಅನೌನ್ಸ್ ಮಾಡಿದ್ರು, ಗುರುಕಿರಣ್ ಸರ್ ಇರ್ತಾರೆ ಅಂತ. ಸೊ ಯಾರಿಗೆ ಏಟ್ ಕೊಡ್ತೀರಾ ಈ ಸರಿ? ಏಟು ಅಂತ ಇಲ್ಲ, ಇಟ್ಸ್ ಬೇಸಿಕಲಿ ಸುಮ್ಮನೆ ಒಂದು ಈಗ ಏನಂದ್ರೆ ಒಂದು ಚಿತ್ರ ಮಾಡ್ಬೇಕು, ಅದು ಎಲ್ಲರೂ ಮಾಡೋದು ಗೆಲ್ಲಕ್ಕೆ ಅಂತ ಮಾಡೋದು. ಆಮೇಲೆ ಏನೋ ಒಂದು ಡಿಫ್ರೆಂಟ್ ಕೊಟ್ರೆ ಇಷ್ಟು ವರ್ಷ ಗೆಲ್ಲೋದಂದ್ರೆ ಈಗ ಮತ್ತೆ ಗೆಲ್ಲೋದು ಇದೆಯಲ್ಲ, ಅದು ತುಂಬಾ ಕಡಿಮೆ ಚಿತ್ರಗಳಾಗೋದು. ಈಗ ಓಮ್ ಆಗ್ಲಿ ಅಂತ ಕೆಲವು ಹಿಸ್ಟಾರಿಕ್ ಮೂವಿ ಇದೆ. ಈಗ ನಾನು ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ತುಂಬಾ ಈ ಶೋಲೆ ಆಗಲಿ, ನಿಮ್ಮ ಯಾವ ಬೋರ್ ಆಗಲ್ಲ, ನಿಮ್ಮ ಮತ್ತೆ ನೋಡಿದಾಗ್ಲೂ ಬೋರ್ ಆಗಲ್ಲ. ಸೊ ಮಾಡಿದ್ರೆ ನಾನು ಹೇಳ್ಬೇಕಾದ್ರೆ ಮಾಡಿದಂಥ ಚಿತ್ರಗಳನ್ನು ಮಾಡಬೇಕು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಗುರುಕಿರಣ್ ಅವರ ಮಾತು. ಸದ್ಯದಲ್ಲೇ ಪಾರ್ಟ್ 2 ಬರುತ್ತೆ ಅನ್ನೋ ಒಂದು ಸರ್ಪ್ರೈಸಿಂಗ್ ಗುಡ್ ನ್ಯೂಸ್ನ ಎಲ್ರಿಗೂ ಕೊಟ್ಟಿದ್ದಂಥದ್ದು. ಸೊ ಇದಕ್ಕೆ ಉಪೇಂದ್ರ ಅವ್ರ ಗ್ರೀನ್ ಸಿಗ್ನಲ್ ಬೇಕು. ಆದಷ್ಟು ಬೇಗ ಉಪೇಂದ್ರ ಅವ್ರ ಗ್ರೀನ್ ಸಿಗ್ನಲ್ ಸಿಕ್ಕಿ ಮತ್ತೆ ಸೂರ್ಯನ ಮತ್ತೊಮ್ಮೆ ನೋಡೋ ಥರ ಎಲ್ರಿಗೂ ಒಂದು ರೀತಿ ಚಾನ್ಸ್ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.